ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ನೀವು ಹಿಂದಿನ ಸಂಚಿಕೆಯಲ್ಲಿ ಕಣಿವೆಯ ಕಾಡು ಭಾಗ 3 ನೋಡಿದ್ರಿ. ಇವತ್ತು ಅದೇ ಒಂದು ಕತೆ ಇಲ್ಲಿ ಮುಂದುವರಿಯುವುದು. ಕತೆ ಕಣಿವೆಯ ಕಾಡು ಭಾಗ 4. 4ನೇ ಭಾಗವನ್ನು ನೀವು ನೋಡ್ತೀರಾ. ಇವತ್ತು ಕತೆ ಬಂದ್ಬಿಟ್ಟು ಕಣಿವೆಯ ಕಾಡು ಭಾಗ 4. ಬೆಳಿಗ್ಗೆ 8 ಗಂಟೆ ಸಮಯ. ಗೌಡ್ರು ಜಗಲಿಯ ಮೇಲೆ ಕುಳಿತಿರ್ತಾರೆ. ಅಷ್ಟರಲ್ಲಿ ನಂಜುಂಡ ಬಂದು ಗೌಡ್ರೆ ನಾನೊಂದು ವಿಷಯ ಹೇಳಬೇಕು ಅಂತ ಹೇಳಿದ. ಅಷ್ಟರಲ್ಲೇ ಪೊಲೀಸ್ ಜೀಪ್ ಗೌಡ್ರ ಮನೆ ಅಂಗಳದಲ್ಲಿ ಬಂದು ನಿಂತಿತ್ತು. ರಘು ಇಳಿದು ಮನೆ ಕಡೆ ಬಂದ. ಅಷ್ಟರಲ್ಲೇ ಗೌಡ್ರು, ಓಹೋ, ಏನು ಇನ್ಸ್ಪೆಕ್ಟರ್ ಸಾಹೇಬ್ರು ದಿನ ನಮ್ಮ ಮನೆ ಕಡೆ ಬರೋ ಆಗಿದೆ ಅಂತ ನಗ್ತಾರೆ. ಹೌದು ಗೌಡ್ರೆ, ನಮ್ಮ ಕೆಲಸವೇ ಅಂಥದ್ದು. ಒಂದು ಸ್ಥಳಕ್ಕೆ ಎಷ್ಟು ಬಾರಿ ಹೋಗಬೇಕಾಗುತ್ತದೆ ಅಂತ ಹೇಳೋಕ್ಕೆ ಆಗಲ್ಲ ನೋಡಿ ಅಂದ ರಘು. ಸರಿ ಬನ್ನಿ, ಏನು ವಿಷಯ ಅಂತ ಕೇಳ್ತಾರೆ. ಬಾ ನಂಜುಂಡ, ನೀನು ಏನೋ ಹೇಳಬೇಕು ಅಂತ ಇದ್ದೆ, ಹೇಳು ಅಂದ. ನಂಜುಂಡನನ್ನು ಕರೀತಾರೆ. ಗೌಡ್ರೆ, ಇದು ಯಾರು ಅಂದ ರಘು. ಇವನು ನಮ್ಮ ಊರಿನವನೇ, ನಂಜುಂಡ ಅಂತ ಹೇಳಿ ವ್ಯಾಪಾರ ಮಾಡ್ತಾನೆ ಅಂದರು ಗೌಡ್ರು. ಸರಿ ಏನು ವಿಷಯ ಹೇಳು ಅಂದ ರಘು. ನಾನು ಗೌಡ್ರು ಬಳಿ ಒಂದು ವಿಷಯ ಮಾತಾಡಬೇಕು ಅಂತ ಬಂದೆ ಅಂದ ನಂಜುಂಡ. ಅಷ್ಟರಲ್ಲೇ ಗೌಡ್ರು, ಹೇಳು ನಂಜುಂಡ, ಏನು ವಿಷಯ? ಏನೋ ಪರವಾಗಿಲ್ಲ, ಅವರು ನಮ್ಮ ಇನ್ಸ್ಪೆಕ್ಟ್ರೇ, ಒಳ್ಳೆ ಜನ ಅಂದರು. ನಂಜುಂಡ ನಿನ್ನೆ ರಾತ್ರಿ ನಡೆದ ಘಟನೆ ವಿವರಿಸ್ತಾನೆ. ಅದನ್ನು ಕೇಳಿ ರಘು ಮತ್ತು ಗೌಡ್ರು ಇಬ್ಬರು ಹೆದರಿ ಹೋಗ್ತಾರೆ. ನೀನು ಆ ಕಣಿವೆಯ ಕಾಡು ರಾತ್ರಿ ದಾಟಿದ್ದು ನಿಜವೇ ಅಂತ ಗೌಡ್ರು ಕೇಳ್ತಾರೆ. ಹೌದು ಗೌಡ್ರೆ, ನಿಜ. ಆದರೆ ತುಂಬ ಭಯವಾಗಿತ್ತು. ನಾನು ಬದುಕುತ್ತೇನೆ ಎಂಬ ಭರವಸೆಯೇ ನನ್ನಲ್ಲಿ ಹೋಗಿಬಿಟ್ಟಿತ್ತು ಅಂತ ಹೇಳ್ತಾನೆ ನಂಜುಂಡ. ಅಷ್ಟರಲ್ಲೇ ಮನೆ ಒಳಗಿನಿಂದ ಗೌಡ್ರ ಮಗ ಪ್ರಕಾಶ ಹೊರಗೆ ಬರ್ತಾನೆ. ಎಲ್ಲರನ್ನು ನೋಡಿ ರಘುವಿಗೆ ಒಂದು ನಮಸ್ಕಾರ ಮಾಡಿ ಸೀತಾ ತೋಟದ ಕಡೆ ಹೋಗ್ತಾನೆ. ಆಗ ರಘು ಗೌಡ್ರ ಬಳಿ ಕೇಳ್ತಾರೆ, ಏನು ಗೌಡ್ರೆ, ನಿಮ್ಮ ಮಗ ತುಂಬ ಸೈಲೆಂಟ್ ಅನಿಸುತ್ತೆ. ಯಾವಾಗ ನೋಡಿದ್ರು ಅವನ ಕೆಲಸ ಆಯಿತು ಅಲ್ವಾ, ಬೇರೆ ವಿಚಾರದ ಬಗ್ಗೆ ಬೇರೆಯವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಅಂತಾನೆ. ಹೌದು ಸರ್, ಮೊದಲಿನಿಂದಲೂ ಹಾಗೆ ಅಂದರು ಗೌಡ್ರು. ಸರಿ ನಂಜುಂಡ ಅವರೇ, ನಿಮಗೆ ನಮ್ಮ ಸಹಕಾರ ಬೇಕು. ಸ್ಟೇಷನ್ಗೆ ಬನ್ನಿ, ಮಾತಾಡೋಣ ಅಂತ ಹೇಳಿ ಹೊರಡಲು ತಯಾರಾಗಿ ಹೇಳ್ತಾರೆ. ಅಷ್ಟರಲ್ಲೇ ಮನೆ ಅಂಗಳದಲ್ಲಿ ಬಿದ್ದಿದ್ದ ಒಂದು ತಾಯ್ತನ ನೋಡಿ ಎತ್ಕೊಂಡ ರಘು. ಗೌಡ್ರೆ, ಇದೇನಿದು ಮಂತ್ರದ ತಾಯ್ತ ಆಗಿದೆ ಅಂದ ರಘು. ಓಹೋ, ಅದಾ, ಎಲ್ಲೋ ಪ್ರಕಾಶನ ಕೈಯಲ್ಲಿ ಇದ್ದದ್ದು ಬಿದ್ದು ಹೋಗಿರಬೇಕು ಅಂತ ಕೊಡಿ ಅಂತ ಎತ್ತೆ ಮೇಲಿಡ್ತಾರೆ. ರವಿ, ಗಾಡಿ ತೆಗೆ ಸ್ಟೇಷನ್ ಕಡೆ ಅಂತಾರೆ ರಘು. ಜೀಪ್ನಲ್ಲಿ ಹೋಗುತ್ತಾ, ಲೋಕಿ, ನಿನಗೆ ಯಾರಾದರೂ ಮಾಟ ಮಂತ್ರ ಮಾಡುವವರು ಯಾರಾದರೂ ಈ ಸ್ಥಳದಲ್ಲಿ ಇದ್ದಾರಾ ಅಂತ ಕೇಳ್ತಾನೆ ರಘು. ಸರ್, ಒಬ್ಬ ಇದ್ದಾನೆ. ಅವನು ಅದೇ ಕಣಿವೆಯ ಕಾಡಿನ ಹತ್ತಿರ ಒಂದು ಸಣ್ಣ ಮನೆ ಇದೆ, ಅಲ್ಲೇ ಇರ್ತಾನೆ. ಯಾಕೆ ಅಂದ. ಹೌದು, ನಾನೊಮ್ಮೆ ಅವನನ್ನು ಭೇಟಿ ಮಾಡಬೇಕು. ಈಗ ಸ್ಟೇಷನ್ಗೆ ಹೋಗೋಣ. ಹಾಗೆ ಇನ್ನೊಮ್ಮೆ ನಂಜುಂಡನ ನಂಬರ್ ತೆಗೆದುಕೊಂಡಿಯಲ್ಲ, ಅವನಿಗೆ ಫೋನ್ ಮಾಡಿ ಸ್ಟೇಷನ್ಗೆ ಬರ ಹೇಳು ಅಂದ. ಓಕೆ ಸರ್ ಅಂದ ಲೋಕಿ. ಜೀಪು ವೇಗವಾಗಿ ಸ್ಟೇಷನ್ ಕಡೆ ಸಾಗುತ್ತೆ. ಸಂಜೆ 4 ಗಂಟೆ ಸಮಯ. ನಂಜುಂಡ ಪೊಲೀಸ್ ಸ್ಟೇಷನ್ ಕಡೆ ಬಂದ. ಹೋ ನಂಜುಂಡ ಅವರೇ, ಬನ್ನಿ ಅಂದ ರಘು. ಅಂದ ಹಾಗೆ ಆಗ ಗೌಡ್ರ ಮನೆಯಲ್ಲಿ ಇದ್ದಾಗ ಹೇಳಿದ್ರಲ್ಲ ಕತೆ. ಹಾಂ ಹೌದು ಅಂದ ನಂಜುಂಡ. ಇನ್ನೊಮ್ಮೆ ಹೇಳಿ ಅಂದ ರಘು. ಪೂರ್ತಿ ಕತೆ ಕೇಳಿ ರಘು, ನೀವು ಹೇಳುವ ಪ್ರಕಾರ ಏನೋ ಒಂದು ದೊಡ್ಡ ಧ್ವನಿ ಕೇಳಿದ್ದೀರಿ ಅಂತ ಅಂದ್ರಿ. ಅದು ಪ್ರಾಣಿ, ಪಕ್ಷಿ ಅಥವಾ ಮನುಷ್ಯರದೋ ಅಂತ ಏನಾದರೂ ತಿಳಿಯುತ್ತಾ ಅಂದ ರಘು. ಸರ್, ಆ ವಿಚಿತ್ರ ಧ್ವನಿ ನಾನು ಕೇಳಿರಲಿಲ್ಲ. ಬಹುಶಃ ಯಾರೋ ಮನುಷ್ಯರದೇ ವಿಚಿತ್ರವಾಗಿ ಕೂಗಿರಬಹುದೇನೋ ಅನಿಸುತ್ತಿದೆ. ಆ ಸಮಯದಲ್ಲಿ ನನಗೆ ಭಯವೇ ಹೆಚ್ಚಾಗಿತ್ತು ಅಂದ ನಂಜುಂಡ. ಎಲ್ಲರೂ ಹೇಳುವ ಪ್ರಕಾರ ಕಣಿವೆಯ ದಾರಿಯಲ್ಲಿ ರಾತ್ರಿ ಬಂದರೆ ಉಳಿದುವುದೇ ಕಷ್ಟ ಅಂತಾರೆ. ಆದರೆ ನಿಮಗೆ ಏನೂ ಆಗಿಲ್ಲ. ಯಾರಾದರೂ ಕಳ್ಳತನಕ್ಕೆ ಈ ಕೊಲೆ ಮಾಡುವುದಾಗಿದ್ದರೆ ನಿಮ್ಮನ್ನು ಅಡ್ಡ ಹಾಕಿ ಹನ್ನದಕ್ಕೆ ಕೊಲೆ ಮಾಡಬೇಕಿತ್ತು. ಅದೂ ಅಲ್ಲದೆ ಜನರನ್ನು ಹೆದರಿಸುವುದು ನೋಡಿದರೆ ರಾತ್ರಿ ಸಮಯದಲ್ಲಿ ಯಾರೂ ಅಲ್ಲಿ ಓಡಾಡಬಾರದು ಅಂತ ಅವರ ಉದ್ದೇಶ ಇರಬಹುದೇನೋ ಅನಿಸುತ್ತದೆ ಅಂದ ರಘು. ನೀವು ನೋಡಿದ್ದು ಏನು ಅಂತ ಏನಾದರೂ ಹೇಳಬಹುದಾ ಅಂದ ರಘು. ಸರ್, ನನಗೆ ರಾತ್ರಿಯಲ್ಲಿ ಸ್ಪಷ್ಟವಾಗಿ ಕಾಣಲಿಲ್ಲ. ಮರದ ಮರೆಯಲ್ಲಿ ಏನೋ ಒಂದು ಬೆಳಕು ಹಾಗೆ ಮುಂದೆ ಬಂದಂತೆ ಆಯಿತು. ನಾನು ಭಯದಿಂದ ನೋಡಲು ಆಗಲಿಲ್ಲ ಅಂದ. ಸರಿ, ನೀವೇನು ಹೊರಡಿ ಅಂದ ರಘು. ಲೋಕಿ, ಬಾ ನನ್ನ ಜೊತೆ. ರವಿ, ಗಾಡಿ ತೆಗೆ. ಅದೇ ಆ ಮಾಟ ಮಾಡ್ತಾನಲ್ಲ, ಅವನ ಹತ್ರ ಹೋಗೋಣ ಅಂದ. ಜೀಪು ಕಣಿವೆಯ ಕಾಡಿನ ಪಕ್ಕದಲ್ಲೇ ಇದ್ದ ಕಾಳನ ಮನೆ ಕಡೆ ಹೊರಡುತ್ತೆ. ಸ್ನೇಹಿತರೆ, ಈ ಕಥೆ ಮುಂದೆ ಏನಾಯಿತು ಅನ್ನೋದನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ.
ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ. ಈ ಕತೆ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹಾಗೆ ನಮ್ಮ ಕಥಾ ಟಿವಿಗೆ ನಿಮ್ಮ ಪ್ರೋತ್ಸಾಹ ಕೊಡಿ. ಧನ್ಯವಾದಗಳು.